ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಚಾಲನೆ. ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ 70,000ಕ್ಕೂ ಅಧಿಕ ಸದಸ್ಯರ ನೋಂದಣಿಯ ಗುರಿ. ಗಂಗಾವತಿ. ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಶುಕ್ರವಾರದಂದು ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ರೆಡ್ಡಿ ಅವರು, ಗಂಗಾವತಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ 70,000 ಅಧಿಕ ಸದಸ್ಯರನ್ನು ನೋಂದಣಿ ಮಾಡಿಕೊಳ್ಳುವ ಉದ್ದೇಶ ತಮ್ಮದಾಗಿದೆ. ರಿಪೀಟ್ ಮಾಡೋದಕ್ಕಿಂತ ಕೂಡ ಒಂದೇ ಒಂದು ಗುರಿ, ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 70,000 ಸದಸ್ಯರನ್ನ ಮಾಡುವುದರ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಪ್ರಥಮ ಸ್ಥಾನದಲ್ಲಿ ಇದೆ ಅನ್ನೋ ಒಂದು ಹೆಗ್ಗಳಿಕೆಗೆ ನೀವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಪಕ್ಷದ ಒಂದು ಬಲವರ್ಧನೆಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಕಾಶಿನಾಥ್ ಭಾಗವತ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದಿಷ್ಟು ಹಿನ್ನಡೆ, ನಮಗೆ ಒಂದಿಷ್ಟು ಹಿನ್ನಡೆ ಇಲ್ಲ, ಭಾರಿ ಹಿನ್ನಡೆ. ಏನಾದರೂ ಸಿರುಗುಪ್ಪ ಮತ್ತು ಗಂಗಾವತಿಯಲ್ಲಿ ಸರಿಯಾಗಿ ನಾವು ಕನಿಷ್ಠ ಪಕ್ಷ ಬ್ಯಾಲೆನ್ಸ್ ಮಾಡಿದ್ರು ಕೂಡ ಅಭ್ಯರ್ಥಿ ಗೆಲ್ಲಬಹುದಾಗಿತ್ತು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ನನಗೆ ಪಕ್ಷದಲ್ಲಿ ನಾನು ಮಾತುಕತೆ ಸೇರ್ಪಡೆ ಆಗಿತ್ತು. ಅದಾದ್ಮೇಲೆ 13 ಪಾರ್ಲಿಮೆಂಟ್ಗಳಲ್ಲಿ ನನ್ನನ್ನ ಪಕ್ಷದ ಹಿರಿಯರು ಪ್ರಚಾರಕ್ಕೆ ಕರೆದಿದ್ದು ಒಂದು ಕಡೆ. ಅದಾದ್ಮೇಲೆ ನಾನು ಜಿಲ್ಲಾಧ್ಯಕ್ಷರ ನವೀನ್ ಯುವಕರ ಜೊತೆಯಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ 52 ಸಭೆಗಳಲ್ಲಿ ಪಾಲ್ಗೊಂಡಿದ್ದು ಒಂದು ಕಡೆ ಆಯಿತು. ಇಲ್ಲಿ ಹಿನ್ನಡೆ ಆಗೋದಕ್ಕೆ ಕಾರಣ ನಾನಾ ರೀತಿಯಲ್ಲಿ ಮಾತಾಡ್ತಾರೆ ಎಲ್ಲರೂ. ಅದೇ ರೀತಿಯಾಗಿ ಪರನ್ನ ಮುನವಳ್ಳಿ ಮಾಜಿ ಶಾಸಕರು ತಮ್ಮ ಹಿತ ನುಡಿಗಳನ್ನು ಸದಸ್ಯರಿಗೆ ಮುಟ್ಟಿಸಿದರು. ಇದೊಂದು ದೊಡ್ಡ ಅವಕಾಶ ನಮ್ಮ ಪಕ್ಷಕ್ಕೆ. ಏನಂತಂದ್ರೆ ಎಲ್ಲರ ಮನೆಗೆ ಹೋಗೋದು ಮುಖಾಂತರ ಆ ಮನೆಯಲ್ಲಿ ಕುಳಿತು ಒಂದು ಮನೆಯಲ್ಲಿ ಒಂದು ಕನಿಷ್ಠ 5 ಜನ ಇರ್ತಾರೆ, ಅವ್ರು ಮಾತನಾಡಿಸುವಂತ ಒಂದು ಅವಕಾಶ ಇರ್ತದ, ಅವ್ರ ಜೊತೆಗೆ ಕೂಡುವಂತ ಒಂದು ಅವಕಾಶ ಇರ್ತದೆ. ನಾವೇನೋ ಮನೆಯಲ್ಲಿ ಹೋದಷ್ಟು ಪ್ರಾರ್ಥನೆಗೆ ಹೋದಷ್ಟೇ. ನಾನು ಸಹಿತ ಕೊನೆಯ ಸದಸ್ಯರಾಗುವಂತ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಹೋಗಿದ್ವಿ. ಉದಾಹರಣೆ ಒಂದು ಹಂಗ ಹೇಳ್ತೀನಿ, ಏನಂದ್ರ ಹಿರೇಬೆಟ್ಟಗೆಲ್ಲ ಲಾಸ್ಟ್ ಗ್ರಾಮ ಬರ್ತದೆ ನಮ್ದು. ಅಷ್ಟಾಗಿ ಏನಂದ್ರ ನಮ್ದು ಹಳೆ ಕೋಟ ಬೆಳೆಕಾವೆ ನಾಗೇಶ್ವರದಿಂದ ಮುಂದೆ ಹೋದ್ರಿ, ಅಲ್ಲಿ ಫೋನ್ ಬರೋಂಗಿಲ್ಲ. ನೀವು ಹಳೆ ಕುಂಬಕ್ಕೆ ಹೋದ ಫೋನ್ ಬರೋಂಗಿಲ್ಲ. ಯಾಕೆ ಹೇಳಿದ್ರೆ ನಾನು ಜೊತೆ ಕಾರ್ಯಕರ್ತರು ಇದ್ದು ನಾವು ಒಬ್ಬನೇ ಇದ್ದಿಲ್ಲ. ಗುಡ್ಡದ ಮೇಲೆ ಹೋಗಿ ಫೋನ್ ಮಾಡಿ ಸದಸ್ಯರನ್ನು ಮಾಡಿದಂತ ಉದಾಹರಣೆ ನಮ್ಮ ಕಾರ್ಯಕರ್ತರು ಇದೆ ಅನ್ನೋಂಥ ಮತ್ತೊಂದು ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ಮತ್ತು ವಿಶೇಷವಾಗಿ 2ನೇ ತಾರೀಕಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮತ್ತು ನಮ್ಮೆಲ್ಲರ ಹಿರಿಯ ನೇತಾರರು ಮಾಧ್ಯಮಗಳು ವಿಶೇಷವಾಗಿ ನಮ್ಮೆಲ್ಲರೂ ಒಂದು ದೊಡ್ಡ ರೀತಿಯಲ್ಲಿ ಇಡೀ ದೇಶಕ್ಕೆ ತುಂಬಿದಂತ ಮಾಜಿ ಪ್ರಧಾನಮಂತ್ರಿಗಳಂತ ಮಾನ್ಯ ಅಟಲ್ಜಿಯವರ ಹೆಸರಿನಲ್ಲಿ ಅಟಲ್ಜಿ ಪರ್ವ ಸದಸ್ಯತ್ವ ಅಭಿಯಾನ ಹೆಸರಿನಲ್ಲಿ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಇದನ್ನೆಲ್ಲವನ್ನು ತೆಗೆದುಕೊಂಡು ನಾವು ಎಲ್ಲ ಕಾರ್ಯಕರ್ತರು ಸಹಿತ ಮನೆ ಮನೆಗೆ ಹೋಗೋದು ಮುಖಾಂತರ ಸದಸ್ಯರನ್ನು ಮಾಡೋದು. ಜೊತೆಗೆ ನಾವಿವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೋದ್ರೆ ಸದಸ್ಯರನ್ನ ಆಗಿರೋದು. ಯಾಕಂದ್ರೆ ನೀವು ಆಗಿದ್ರು ಸಹಿತ ಮತ್ತೊಮ್ಮೆ ಆಗುವಂತ ಒಂದು ಅವಕಾಶ ಇದೆ. ಫೋನ್ ನೋಡಿರಿ, ಅದರ ಎಲ್ಲ ಡೀಟೇಲ್ಸ್ ಬರ್ತದೆ. ಮತ್ತು ಇನ್ನೊಂದು ನಂಬರ್ ಕೂಡ ನೋಡಿರಿ, ಬಿಜೆಪಿ ಸದಸ್ಯತ್ವಗಳಿಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಅಥವಾ ಕಾಯಕ್ಕಾಗಿ 8860147147 ಅಂದ್ರೆ ಯಾಕೆ ನೀವೆಲ್ಲ ನೋಡ್ತೀವಿ. ಆದರೂ ಸಹಿತ ಕಾಳಜಿಯಿಂದ ಸದಸ್ಯತ್ವವನ್ನು ಮಾಡಿದಾಗ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಸರು ಬರ್ತದೆ ಅನ್ನುವಂಥ ಮಾತನ್ನ